ಪ್ರತಿದಿನ ಆಳ ಸಮುದ್ರಕ್ಕೆ ಇಳಿದು ಮತ್ಸ್ಯ ಶಿಕಾರಿ ಮಾಡುವ ಕಡಲ ಮಕ್ಕಳಿಗೆ ಇನ್ನು 2 ತಿಂಗಳುಗಳ ಕಾಲ ವನವಾಸ ಆರಂಭವಾದಂತೆ. ಸರ್ಕಾರ ಮಳೆಗಾಲ ಪ್ರಾರಂಭವಾದ 2 ತಿಂಗಳುಗಳ ಕಾಲ ಮೀನುಗಾರಿಕೆ ಮಾಡುವುದಕ್ಕೆ ನಿಷೇಧ ಹೇರುತ್ತದೆ. ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ವೀರೇಶ್ ಮಾಡಿದ ವಿಶೇಷ ವರದಿ ಇಲ್ಲಿದೆ ನೋಡಿ. ಮೀನುಗಾರರನ್ನ ಕಡಲ ಮಕ್ಕಳು ಎಂದೇ ಕರೆಯುತ್ತಾರೆ. ಪ್ರತಿದಿನ ಆಳ ಸಮುದ್ರಕ್ಕೆ ಇಳಿದು ಮೀನಿನ ಶಿಕಾರಿ ಮಾಡಿಕೊಂಡು ಬಂದು ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವ ಕಾಯಕವನ್ನ ವರ್ಷ ಪೂರ್ತಿ ಮಾಡುತ್ತಾರೆ. ಆದರೆ ಜೂನ್ ಮತ್ತು ಜುಲೈ ತಿಂಗಳು ಮಾತ್ರ ಮೀನುಗಾರರಿಗೆ ವನವಾಸ ಇದ್ದಂತೆ. ಸರ್ಕಾರ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಮಳೆಗಾಲ ಆಗಿರುವುದರಿಂದ ಜೊತೆಗೆ ಮೀನು ಮೊಟ್ಟೆ ಇಟ್ಟು ಸಂತತಿ ವೃದ್ಧಿ ಮಾಡುವ ಸಮಯವಾಗಿದ್ದರಿಂದ ಮೀನುಗಾರಿಕೆ ಮೇಲೆ ನಿಷೇಧ ಹೇರುತ್ತದೆ. ಈ 2 ತಿಂಗಳುಗಳ ಕಾಲ ಯಾವುದೇ ಕಾರಣಕ್ಕೂ ಮೀನುಗಾರರು ಕಡಲಿಗೆ ಮೀನುಗಾರಿಕೆ ಮಾಡಲು ಇಳಿಯುವಂತಿಲ್ಲ. ಈ ನಿಟ್ಟಿನಲ್ಲಿ ಮೀನುಗಾರಿಕೆ ನಿಷೇಧ ಪ್ರಾರಂಭವಾಗಿರುವುದರಿಂದ ಹೊನ್ನಾವರದ ಕಾಸರಕೋಟ್ ಟೊಂಕ ಬಂದರಿನಲ್ಲಿ ಮೀನುಗಾರರು ಈ ವರ್ಷದ ತಮ್ಮ ಕಾಯಕವನ್ನ ನಿಲ್ಲಿಸಿದ್ದಾರೆ. ಬಂದರಿಗೆ ನೂರಾರು ಮೀನುಗಾರರು ವಾಪಸ್ ಬೋಟ್ಗಳನ್ನು ತಂದು ಲಂಗರು ಹಾಕಿ ನಿಲ್ಲಿಸಿದ್ದು, ಮೀನುಗಾರರು ಯಾವುದೇ ಕಾರಣಕ್ಕೂ ಕಡಲಿಗೆ ಇಳಿಯದಂತೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ತಾಲೂಕಿನ ಬಂದರುಗಳಲ್ಲಿ ಸುಮಾರು 500ಕ್ಕೂ ಅಧಿಕ ಬೋಟ್ಗಳು ಮೀನುಗಾರಿಕೆಗೆ ಆಳ ಸಮುದ್ರಕ್ಕೆ ತೆರಳುತ್ತದೆ. ಮೀನುಗಾರಿಕೆಯನ್ನು ನಂಬಿ ಸುಮಾರು 10,000ಕ್ಕೂ ಹೆಚ್ಚು ಜನರು ಜೀವನ ಸಾಗಿಸುತ್ತಿದ್ದು, 2 ತಿಂಗಳು ಮೀನುಗಾರಿಕೆ ನಿಷೇಧ ಇರುವ ಹಿನ್ನೆಲೆಯಲ್ಲಿ ಕಡಲ ಮಕ್ಕಳು ಕೆಲಸ ಇಲ್ಲದಂತೆ ಇರುತ್ತಾರೆ. ಈ ವೇಳೆ ಬೋಟ್ಗಳನ್ನು ದಡಕ್ಕೆ ತಂದು ರಿಪೇರಿ ಕಾರ್ಯ ಮಾಡುವುದು, ಬಲೆಗಳನ್ನು ಸರಿಪಡಿಸಿಕೊಳ್ಳುವ ಕಾರ್ಯ ಮಾಡುತ್ತಾರೆ. ಈಗ ಜೂನ್ 1ರಿಂದ ಈಗಾಗಲೇ ಜುಲೈ 31 ಮೀನುಗಾರಿಕೆಯನ್ನು ಬಂದ್ ಮಾಡಿದ್ದಾರೆ. ಸೊ ಈಗ ಪ್ರತಿ ವರ್ಷವೂ ಕೂಡ ಈ ರೀತಿಯಿಂದ ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈಗ ಮೀನುಗಾರಿಕೆಯನ್ನು ನೆಚ್ಚಿಕೊಂಡು ಜೀವನ ಮಾಡ್ತಿರುವಂಥದ್ದು. ಸೊ ಈಗ ಸಡನ್ಲಿ ಈ ಥರ ಬಂದ್ ಮಾಡಿದ್ದಕ್ಕೆ ನಿಮ್ಗೆ ಏನೇನು ಸಮಸ್ಯೆಗಳಾಗಬಹುದು, ಮತ್ತು ಮೀನುಗಾರಿಕೆ ಈಗ ಬಂದ್ ಅಂದರೆ ಏನು, ಅದು ಸಾಂಪ್ರದಾಯಿಕ ಬಂದ್ ಅಥವಾ ಎಲ್ಲ ಬೋಟ್ಗಳಿಗೂ ಬಂಧನ, ಅದ್ರ ಬಗ್ಗೆ ಏನು ಹೇಳ್ಕೊಡ್ತೀರಾ ಸರ್ ಮಾಹಿತಿ? ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಒಳಗೊಂಡಂಥ ಕರಾವಳಿ ಪ್ರದೇಶದಲ್ಲಿ ಈ ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಆದೇಶದಂತೆ ಜೂನ್ 1ರಿಂದ ಜುಲೈ 31 ತನಕ 61 ದಿನಗಳ ಈ ಮೀನುಗಾರಿಕೆಯನ್ನು, ಸಮುದ್ರ ಮೀನುಗಾರಿಕೆಯನ್ನು ನಿಷೇಧ ಮಾಡ್ತಿದ್ದಾರೆ. ಈ ಮೀನುಗಾರಿಕೆ ಅಂತೇಳಿದರೆ 2 ವಿಧ ಇದೆ. ಒಂದು ಸಮುದ್ರ ಮೀನುಗಾರಿಕೆ ಮತ್ತು ಈಗ ಒಳನಾಡು ಮೀನುಗಾರಿಕೆ. ಈ ಘಟ್ಟದ ಸೈಡ್ ಎಲ್ಲ ಮಾಡೋದು ಈ ಒಳನಾಡು ಮೀನುಗಾರಿಕೆ. ಅಲ್ಲೆಲ್ಲ ಈ ಜೂನ್ 1ರಿಂದ ಜುಲೈ 31 ತನಕ ಮೀನುಗಾರಿಕೆ ನಿಷೇಧ ಇಲ್ಲ. ಇದು ನಮ್ಮಲ್ಲಿ ಸರ್ಕಾರದ ಒಂದು ಆದೇಶದಂತೆ ಸಮುದ್ರದ ಮೀನುಗಾರಿಕೆ ಈ 61 ದಿನ ನಿಷೇಧ ಇದೆ. ಯಾಕಂತ ಹೇಳಿದ್ರೆ ಈ 61 ದಿವಸದಲ್ಲಿ ಈ ಮಳೆ, ಗಾಳಿ, ಸಮುದ್ರದ ಉಬ್ಬರ ಇದೆಲ್ಲ, ಈ ಅಲೆಗಳ ಆರ್ಭಟ, ತುಫಾನ್ ಇದೆಲ್ಲ ಆಗ್ತದೆ ಅಂತೇಳಿ ಸರ್ಕಾರ ಏನು ಮಾಡಿದ್ರೆ 61 ದಿವಸ ಮೀನುಗಾರಿಕೆ ನಿಷೇಧ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಈ ವರ್ಷದ 12 ತಿಂಗಳಲ್ಲಿ 10 ತಿಂಗಳು ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆ ಮಾಡಬಹುದು. ಈ ಯಾಂತ್ರಿಕತ, ಈ ದೊಡ್ಡ ದೊಡ್ಡ ಬೋಟ್ಗಳಿದೆಯಲ್ಲ, ಈ ದೊಡ್ಡ ದೊಡ್ಡ ಬೋಟ್ಗಳ ಮುಖಾಂತರ ಈ ಮೀನುಗಾರಿಕೆ ಮಾಡ್ಬೋದು. ಅದು 2 ತಿಂಗಳು ಯಾಕೆ ರಜೆ ಅಂತೇಳಿದರೆ, ಒಂದು ಪ್ರಕಾರ ಈ ಸಮುದ್ರಕ್ಕೂ ನಾವು ದಿನದ 24 ಗಂಟೆನೂ ದುಡಿತರು ಮೀನುಗಾರರು. ಸಾಯಂಕಾಲ 4 ಗಂಟೆಗೆ ಹೋದ್ರೆ ರಾತ್ರಿ ಬರೋ ಟೈಮಿಂಗ್ ಇಲ್ಲ, 12 ಗಂಟೆನ 1 ಗಂಟೆಗೆ ಬರ್ತಾರೆ. ಅದಕ್ಕೆ ಈಗ ನಮಗೂ ಒಂದು ರೆಸ್ಟ್ ಬೇಕು ಮೀನುಗಾರರಿಗೆ ಅಂತೇಳಿ ಈ ವರ್ಷದ 12 ತಿಂಗಳಲ್ಲಿ 10 ತಿಂಗಳು ಮೀನುಗಾರಿಕೆ ಮಾಡಿ 2 ತಿಂಗಳು ರೆಸ್ಟ್ಗಳು ಈ ಒಂದು ಇದರಲ್ಲಿ. ಮತ್ತು ಈಗ 31ನೇ ತಾರೀಕು ನಂತರ ಆಗಸ್ಟ್ 1ರಿಂದ ಈ ಮೀನುಗಾರಿಕೆ ಮತ್ತು ಪುನಃ ಪ್ರಾರಂಭ ಆಗ್ತದೆ. ಈ 2 ತಿಂಗಳಲ್ಲಿ ಈ ಮೀನುಗಳಿಗೂ ಸ್ವಲ್ಪ ರೆಸ್ಟ್ ಸಿಗ್ತದೆ. ಯಾಕಂತ ಹೇಳಿದ್ರೆ ಈ ಮಂಗಳೂರಿಂದ ಕಾರವಾರ ತನಕ ಮತ್ತು ಇಡೀ ಕೋಸ್ಟಲಲ್ಲಿ ಅಲ್ಲಿ ಮುಂಬೈಯಿಂದ ತಮಿಳುನಾಡು ತನಕ ತುಂಬ ಬೋಟಿಗಳಿದೆ. ಈ ತುಂಬ ರಾಶಿ ಮೀನುಗಳು. ಈ 2 ತಿಂಗಳು ಸ್ವಲ್ಪ ಮೀನುಗಾರಿಕೆ ಈಗ ರಜೆ ಕೊಟ್ಟರೆ ಮೀನುಗಾರರು ಮೀನಿನ ಸಂತತಿಯನ್ನು ಉತ್ಪನ್ನ ಆಗ್ತದೆ. ಅದ್ರಗೋಸ್ಕರ ಈ 2 ತಿಂಗಳು ಈ ಸರ್ಕಾರದ ಒಂದು ಆದೇಶ ಇದ್ರ ಪ್ರಕಾರ ಅದು 2 ತಿಂಗಳು 61 ದಿವಸ ಮೀನುಗಾರಿಕೆಯನ್ನು ನಿಷೇಧ ಮಾಡಿಟ್ಟಿದ್ದಾರೆ. ಅದನ್ನು ಎಲ್ಲ ಮೀನುಗಾರರು, ಸಮುದ್ರ ಮೀನುಗಾರರು ಎಲ್ಲರೂ ಅದನ್ನು ಪಾಲಿಸಿಕೊಂಡು ಹೋಗ್ತಾ ಇದ್ದಾರೆ.
ಮತ್ತೊಂದು ಅಂತ ಹೇಳಿದ್ರೆ ಈ 61 ದಿವಸ ಈ ಮೀನುಗಾರಿಕೆ ಸರ್ಕಾರ ಒಂದು ಆದೇಶದಂತೆ ಎಲ್ಲರೂ ಮೀನುಗಾರಿಕೆ ಸರ್ಕಾರಕ್ಕೆ ಒಂದು ಗೌರವ ಕೊಟ್ಟು ಗೌರವಯುತವಾಗಿ ಬಂದ್ ಮಾಡ್ತಾರೆ. ಅದು ಸರ್ಕಾರದಿಂದ ಈ 61 ದಿನ ರಜೆ ಇದೆ, ಇದರಲ್ಲಿ ಈ ಮೀನುಗಾರಿಕೆ ಏನೋ ಒಂದು ಸರ್ಕಾರದ ಒಂದು ಸವಲತ್ತು ಸಿಗ್ತಾ ಇಲ್ಲ. ಈ ರೈತರಿಗಾದ್ರೆ ಏನು ಬೆಳೆ ಹಾನಿ ಆದರೆ, ಮಳೆ ಬಂದರೆ, ಮತ್ತೆ ಏನಾದರೂ ಅವ್ರ ಬೆಳೆ ನಾಶ ಆದರೆ ಅವ್ರಿಗೆ ಸರ್ಕಾರ ಯಥೇಚ್ಛವಾಗಿ ಒಂದು ಪರಿಹಾರ ಕೊಡ್ತಾರೆ. ಅದು ನಮ್ಮ ಖುಷಿನೇ ವಿಚಾರ. ಈಗ ನಾವು ಒಬ್ಬರು ರೈತನೇ, ನಾವು ಯಾಕಂದ್ರೆ ಮೀನುಗಾರರು ಒಂದು ರೈತರ ಸಮುದ್ರವನ್ನೇ ನಂಬಿಕೊಂಡು ನಾವು ಒಂದು ಕೃಷಿ, ಇದು ನಮ್ಮದು ಒಂದು ಕೃಷಿನೇ ಇದೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಒಂದು ಗಮನ ಹರಿಸಬೇಕು. ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಇರಲಿ, ಈ ಮೀನುಗಾರರಿಗೆ ಸವಲತ್ತಾಗುವಂಥ ಈ ಮೀನುಗಾರಿಕೆ ರಜೆ ಟೈಮಲ್ಲಿ ಮೀನುಗಾರ ಕಾರ್ಮಿಕರಿಗೆ ಅವರಿಗೆ ಒಂದು ಏನಾದರೂ ಒಂದು ಪರಿಹಾರನ ಇಲ್ಲಿ ಸವಲತ್ತನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಮೀನುಗಾರಿಕೆ ಆಳ ಸಮುದ್ರದಲ್ಲಿ ನಿಷೇಧ ಇರುವ ಹಿನ್ನೆಲೆಯಲ್ಲಿ 2 ತಿಂಗಳು ದಡದಲ್ಲಿಯೇ ಏಂಡಿ ಬಲೆ ಹಾಕಿ ಮೀನುಗಾರಿಕೆ ಮಾಡುವ ಕೆಲಸವನ್ನ ಕೆಲ ಮೀನುಗಾರರು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಮೀನು ಸಿಕ್ಕರೆ ಸ್ವಲ್ಪ ಹೊಟ್ಟೆ ತುಂಬಲಿದೆ ಎನ್ನುವುದು ಮೀನುಗಾರರ ಅಭಿಪ್ರಾಯ. ಒಟ್ಟಿನಲ್ಲಿ ಆಳ ಸಮುದ್ರದಲ್ಲಿ ಬೋಟ್ಗಳ ಸದ್ದು ನಿಲ್ಲಲಿದ್ದು ಮತ್ತೆ ಬೋಟ್ಗಳ ಸದ್ದು ಕೇಳಬೇಕಾದರೆ ಆಗಸ್ಟ್ ತಿಂಗಳವರೆಗೆ ಕಾಯುವುದು ಅನಿವಾರ್ಯವಾಗಿದೆ. ವೀರೇಶ್ ಅರ್ಕಸಾಲಿ, ನುಡಿಸಿರಿ ನ್ಯೂಸ್, ಹೊನ್ನಾವರ.